ಎಸ್ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಈಗ ಎಷ್ಟು ಮಟ್ಟಿಗೆ ನಡೀತಾ ಇದೆ, ಯಾರನ್ನೆಲ್ಲ ಈಗ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇದೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಬುರುಡೆ ರಹಸ್ಯ ಕೆದಕ್ತಾ ಇದ್ದಾರೆ SIT ಅಧಿಕಾರಿಗಳು. ಸದ್ಯ ಈಗ 9 ಮೊಬೈಲ್ಗಳನ್ನ ವಶಕ್ಕೆ ಪಡೆದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ದಾಖಲೆಯನ್ನ ಸಂಗ್ರಹಿಸುವಂತ ನಿಟ್ಟಿನಲ್ಲಿ ಈಗ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಟಿ ಜಯಂತ್ ಆತನ ಬಳಿ 3 ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಅವರ ಬಳಿ 2 ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಅದಾದ ನಂತರ ಯೂಟ್ಯೂಬರ್ ಅಭಿಷೇಕ್ ಆತನ ಬಳಿ 2 ಮೊಬೈಲ್, ಹಾಗೆ ಚಿನ್ನಯ್ಯ ಆತನ ಬಳಿ 1 ಮೊಬೈಲ್ ಅನ್ನ ವಶಕ್ಕೆ ಪಡೆದು ಈಗ SIT ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ದಾರೆ. 6 ತಿಂಗಳ ಕಾಲ್ ಡೀಟೇಲ್ಸ್ ಬಗ್ಗೆ SIT ಈಗ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಮೊಬೈಲ್ ಟ್ರ್ಯಾಕರ್ ಮೂಲಕ ಲೊಕೇಶನ್ ಬಗ್ಗೆ ಶೋಧ ಕಾರ್ಯ, ಎಲ್ಲರೂ ಒಂದು ಕಡೆ ಇದ್ರ ಎಂಬುದಕ್ಕೆ ಸಾಕ್ಷಿಯ ಶೋಧ, ಯಾವ ಟೈಮ್ ನಲ್ಲಿ ಎಲ್ಲಿದ್ರು, ಎಷ್ಟು ಹೊತ್ತಿದ್ರು. ಈಗ ಚಿನ್ನಯ್ಯನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಒಂದಷ್ಟು ಜನರ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ಆತ. ಇಂತಿಂತವರು ನನ್ನ ಜೊತೆ ಇದ್ದಾರೆ, ನಾವೆಲ್ಲರೂ ಕೂಡ ಗುಂಪು ಮಾಡಿಕೊಂಡು ಈ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡಿದ್ವಿ. ಸೊ ಈ ಹಿನ್ನೆಲೆಯಲ್ಲಿ ಅವ್ರನ್ನು ಕೂಡ ನೀವು ತನಿಖೆಯನ್ನು ನಡೆಸಬೇಕು ಅಂತ ಚಿನ್ನಯ್ಯ ಹೇಳ್ಬಿಟ್ಟಿದ್ದಾನೆ. ಹಾಗಾದ್ರೆ ಯಾರ ಹೆಸರೆಲ್ಲ ಚಿನ್ನಯ್ಯ ಹೇಳ್ದ ಅಂತ ಗೊತ್ತಾಗುವಂತ ಸಂಗತಿ ಅಂದ್ರೆ ಜಯಂತು, ಹಾಗೆ ಗಿರೀಶ್ ಮಟ್ಟಣ್ಣನವರ್ ಜೊತೆಗೆ ಅಭಿಷೇಕ್, ಇವರೆಲ್ಲರ ಹೆಸರನ್ನ ಹೇಳಿದ್ದಾನೆ. ಇವರೆಲ್ಲರನ್ನ ತನಿಖೆಗೆ ಕರೆದಿದ್ದಾರೆ SIT ಅಧಿಕಾರಿಗಳು. ಜೊತೆಗೆ ಇವರು ಮೊಬೈಲ್ ಈಗ ಮುಂಚೆಲ್ಲ ನಡೀತಾ ಇತ್ತು, ಬೇರೆ ಒಂದು ಸಾಕ್ಷಿಗಳನ್ನ ಹಿಡ್ಕೊಂಡು ಅದು ಇದು ಅಂತ ನಡೆಸ್ತಾ ಇದ್ರು. ಈಗ ಎಲ್ಲರದ್ದು ಬೇಕಾದ್ರೆ ಸಾಕ್ಷಿ ಶುರು ಆಗೋದೇ ಮೊಬೈಲ್ ಮುಖಾಂತರ. ಮೊಬೈಲ್ ಒಂದು ರಿಟ್ರೀವ್ ಮಾಡಿ ಬಿಟ್ರೆ ಎಲ್ಲ ಸಾಕ್ಷಿ ಕೂಡ ಸಿಗತ್ತೆ. ಹಾಗೆ ನೆಟ್ವರ್ಕ್ ಲೊಕೇಶನ್ ಟ್ರ್ಯಾಪ್ ಮಾಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಇವರೆಲ್ಲ ಒಂದು ಮೂಮೆಂಟಲ್ಲಿ ಎಲ್ಲಿ ಸೇರಿದ್ರು, ಯಾವ ಲೊಕೇಶನ್ ಅಲ್ಲಿ ಇದ್ರು, ಇವರೆಲ್ಲ ಗುಂಪಾಗಿ ಇದ್ರ ಬಗ್ಗೆ ಚರ್ಚೆ ನಡೆಸಿದ್ರಾ, ಆ ಮಾಹಿತಿ ಕೂಡ ಸಿಗತ್ತೆ. ಅಂದ್ರೆ ಈಗ ಏನ್ ಚರ್ಚೆ ಮಾಡಿದ್ರು ಅಂತ ಸಿಗೋದಿಲ್ಲ. ಯಾವುದೋ ಒಂದು ಈಗ ಮಂಗಳೂರಲ್ಲಿ ಬಿಟ್ಕೊಂಡು ಇವರೇನೋ ಬೆಂಗಳೂರಲ್ಲೇ ಮಲ್ಲೇಶ್ವರಮಲ್ಲಿ ಒಂದು ತನಿಖೆ ನಡೆಸಿದ್ರು ಅಂತ ಇಟ್ಕೊಳ್ಳೋಣ, ಇದು ಮೀಟಿಂಗ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಇವರೆಲ್ಲ ಇಂತಿಷ್ಟನೇ ಡೇಟಿಗೆ ಇವರೆಲ್ಲರೂ ಕೂಡ ಒಟ್ಟು ಸೇರಿದ್ರು ಅಂತ ಗೊತ್ತಾಗತ್ತೆ. ಅಂದ್ರೆ ಇವರೆಲ್ಲ ಡಿವೈಡ್ ಅಲ್ಲ, ಎಲ್ಲ ಒಟ್ಟು ಸೇರಿನೇ ಈ ರೀತಿಯಾಗಿ ಪ್ಲಾನ್ ಮಾಡಿದ್ರಾ ಎನ್ನುವಂಥದ್ದು ಕೂಡ ಅದರಲ್ಲಿ ಮೇಲ್ನೋಟ ಕಂಡು ಬರುತ್ತೆ. ಜೊತೆಗೆ 6 ತಿಂಗಳ ಕಾಲ ಕಾಲ್ ಡೀಟೇಲ್ಸ್, 6 ತಿಂಗಳ ಹಿಂದೆ ಯಾರ ಜೊತೆ ಎಲ್ಲ ಸಂಪರ್ಕದಲ್ಲಿ ಇದ್ರು. ಈಗಾಗಲೇ ಸಾಕಷ್ಟು ಆರೋಪಗಳು ಇವ್ರ ಮೇಲೆ ಕೇಳಿ ಬರ್ತಾ ಇದೆ. ಇವರಿಗೆ ಬೇರೆ ದೇಶದಿಂದ ಫಂಡಿಂಗ್ ಬರ್ತಾ ಇದೆ, ಬೇರೆ ಸಂಘ ಸಂಸ್ಥೆಗಳಿಂದ ಫಂಡಿಂಗ್ ಬರ್ತಾ ಇದೆ, ಬೇರೆ ರಾಜ್ಯದ ಸಂಸದರು ಹಾಗೆ ಒಂದಿಷ್ಟು ಜನ ಬೇರೆ ಧರ್ಮದವರು ಕೂಡ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಈ ರೀತಿಯಾಗಿ ಮಾಡಿ ತೇಜೋವಧೆ ಮಾಡಿ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಿ ಅಂತ ದುಡ್ಡನ್ನು ಕೊಟ್ಟಿದ್ರು ಅಂತ BJP ಅವರು ಆರೋಪ ಮಾಡ್ತಾ ಇದ್ರು. ಈ ವಿಚಾರಕ್ಕೆ NIA ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ರು. ಸೊ ನೋಡೋಣ NIA ತನಿಖೆ ಆಗತ್ತಾ ಏನು ಎತ್ತ ಅಂತ. ಸದ್ಯ ಈ ಪ್ರಕರಣದ ವಿಚಾರಣೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿದ್ರೆ, ಇವರಿಷ್ಟು ಜನರ ಮೊಬೈಲನ್ನು ವಶಕ್ಕೆ ಪಡೆದಿದ್ದಾರೆ. JNT ಅವರು 3 ಮೊಬೈಲನ್ನು ಬಳಸ್ತಾ ಇದ್ರು. ಸೊ ಆತನ 3 ಮೊಬೈಲನ್ನು ಕೂಡ ಈಗ ಪಡೆದುಕೊಂಡು ತನಿಖೆಯನ್ನು ನಡೆಸ್ತಾ ಇದ್ರು. ಜೊತೆಗೆ ಈಗ ಚಿನ್ನಯ್ಯ ಆಲ್ರೆಡಿ ಇದ್ದಾರೆ ಶಿವಮೊಗ್ಗದಲ್ಲಿ, ಕಸ್ಟಡಿಯಲ್ಲಿದ್ದಾರೆ. ಅವ್ರದ್ದು 1 ಮೊಬೈಲು, ಅದರಲ್ಲಿ ಒಂದಿಷ್ಟು ದಾಖಲಾತಿಗಳು ಸಿಗಬಹುದು ಎನ್ನುವಂಥ ನಿಟ್ಟಿನಲ್ಲಿ ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. 6 ತಿಂಗಳ ಕಾಲ್ ಡೀಟೇಲ್ಸ್ಗಳನ್ನು ಕೂಡ ತೆಗಿತಾರೆ. ಯಾರ್ಯಾರ ಜೊತೆ ಯಾರ್ಯಾರು ಮಾತನಾಡಿದ್ದಾರೆ, ಗಿರೀಶ್ ಮಟ್ಟಣ್ಣನವರು ಯಾರ ಜೊತೆ ಮಾತಾಡಿದ್ದಾರೆ, ಅಭಿಷೇಕ್ ಯಾರ ಜೊತೆ ಮಾತನಾಡಿದ್ದಾನೆ. ಈಗ ಬರ್ತಿದೆಯಲ್ಲ, ಅಭಿಷೇಕ್ ಸುಮಂತ್ಗೆ, ಚಂದನ್ ಗೌಡಗೆ ಎಲ್ಲ ಇಂತಿಷ್ಟು ಲಕ್ಷಕ್ಕೆ ಎಲ್ಲ ಫಂಡಿಂಗ್ ಸಿಗತ್ತೆ, ನೀವು ಯೂಟ್ಯೂಬ್ ಮಾಡಿಬಿಡಿ, ಧರ್ಮಸ್ಥಳ ವಿರುದ್ಧ ನೀವು ಅಪಪ್ರಚಾರ ಮಾಡಿ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದಾನೆ ಎನ್ನುವಂಥ ಆರೋಪ ಈಗ ಯೂಟ್ಯೂಬರ್ ಅಭಿಷೇಕ್ ಮೇಲಿದೆ. ಸದ್ಯ ಈಗ SIT ಅಧಿಕಾರಿಗಳು ಇದೆಲ್ಲದರ ಜಾಡನ್ನ ಭೇದಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಸದ್ಯ ಇನ್ನೊಂದು ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಮೊಬೈಲ್ ಸ್ಕ್ರೀನ್ ಮಿರರ್ ಇಮೇಜ್ಗೆ ಈಗ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಚಿನ್ನಯ್ಯ ಮೊಬೈಲ್ನ ಸ್ಕ್ರೀನ್ ಮಿರರ್ ಇಮೇಜ್ಗೆ ಸಿದ್ಧತೆ ಕೂಡ ನಡೀತಾ ಇದೆ. ಮೊಬೈಲ್ನಿಂದ ಸಂಪೂರ್ಣ ಡಾಟಾ ವರ್ಗಾವಣೆ ಮಾಡಲಾಗುತ್ತೆ. ವಿಡಿಯೋ, ಆಡಿಯೋ, ಫೋಟೋ, ಫೈಲ್ಸ್ ಎಲ್ಲವೂ ಕೂಡ ವರ್ಗ ಮಾಡಲಾಗುತ್ತೆ. ಡಿಲೀಟ್ ಸೇರಿದಂತೆ ಎಲ್ಲ ಮಾಹಿತಿ ಕೂಡ ರಿಟ್ರೀವ್ ಮಾಡ್ತಾರೆ. ಏನಾದ್ರೂ ಡೀಟೇಲ್ಸ್ ಸಾಕ್ಷ್ಯಗಳು ಸಿಕ್ಕರೆ ಅದು ಬಹಳ ಮುಖ್ಯವಾಗುತ್ತೆ ಈ ಪ್ರಕರಣಕ್ಕೆ. ಇನ್ ಕೇಸ್ ಏನಾದ್ರೂ ಡೀಟೇಲ್ಸ್ ಸಿಕ್ಕಿದ್ರೆ ಈ ಪ್ರಕರಣಕ್ಕೆ ಇನ್ನಷ್ಟು ಕೂಡ ಹೆಲ್ಪ್ ಆಗುತ್ತೆ, ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಈಗ ಮೊಬೈಲ್ ಸ್ಕ್ರೀನ್ ಮಿರರ್ ಇಮೇಜ್ಗೆ ಮುಂದಾಗಿದ್ದಾರೆ SIT ಅಧಿಕಾರಿಗಳು. ಅದು ಕೂಡ ಚಿನ್ನಯ್ಯನ ಮೊಬೈಲ್ ಸ್ಕ್ರೀನ್ ಮಿರರ್ಗೆ ಈಗ ಮುಂದಾಗಿದ್ದಾರೆ. ಇಮೇಜ್ ಮಿರರ್ ಮಾಡ್ತಾರೆ ಅಂದ್ರೆ ಬಲಭಾಗದಲ್ಲಿರುವಂಥದ್ದು ಎಡಭಾಗದಲ್ಲಿ ತಿರ್ಸ್ಬಹುದು, ಫ್ಲಿಪ್ ಮಾಡ್ತಾರೆ. ಜೊತೆಗೆ ಅದೆಲ್ಲವೂ ಕೂಡ ಸಾಕ್ಷ್ಯ ಆಧಾರಗಳಿಗೆ ಸಹಾಯ ಆಗುತ್ತೆ. ಇವರಿಗೆ ಎಡಿಟಿಂಗ್ ಮಾಡಿದಿರ್ಬೋದು ಅಥವಾ ಸಾಕಷ್ಟು ಸಾಕ್ಷಿಗಳನ್ನ ಡಿಲೀಟ್ ಮಾಡಿರ್ತಾರೆ. ಈಗ ಪೊಲೀಸ್ ಕಂಪ್ಲೇಂಟ್ ಆದಂತ ಸಂದರ್ಭದಲ್ಲಿ ಆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ
ಏನಾದರೂ ಸಾಕ್ಷಿ ಸಿಗಬಹುದು ಎನ್ನುವಂಥ ನಿಟ್ಟಿನಲ್ಲಿ ಅಪರಾಧಿಗಳು ಆರೋಪಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಮಾಡೋ ಕೆಲಸನೇ ಅದೇ. ಮೊಬೈಲ್ ಸಿಗುತ್ತೆ, ಮೊಬೈಲನ್ನೇ ವಶಕ್ಕೆ ಪಡಿತಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಇದು. ಈ ನಿಟ್ಟಿನಲ್ಲಿ ಏನಾದರೂ ಸಾಕ್ಷ್ಯಗಳು ಸಿಗಬಹುದು ಪೊಲೀಸ್ನವರಿಗೆ ಅಂತ ಹೇಳ್ಕೊಂಡು ಇಮೇಜ್ ಇರ್ಬೋದು ಅಥವಾ ಕಾಲ್ ಹಿಸ್ಟ್ರಿ ಇರ್ಬೋದು, ಪ್ರತಿಯೊಂದನ್ನು ಮೊಬೈಲಲ್ಲಿ ಡಿಲೀಟ್ ಮಾಡ್ತಾರೆ. ಆದರೆ ಕಾಲ್ ಹಿಸ್ಟ್ರಿ ಈಗ ಮತ್ತೆ 6 ತಿಂಗಳಿನ ಕಾಲ್ ಹಿಸ್ಟ್ರಿ ಇವರು SIT ಅಧಿಕಾರಿಗಳು ಪಡಿತಾರೆ. ಡೀಟೇಲ್ಸ್ ಕಂಪ್ಲೇಂಟ್ ಕೊಟ್ಟರೆ ಅದು ಕೂಡ ಸಿಗುತ್ತೆ. ಜೊತೆಗೆ ಇಮೇಜ್ಗಳು ಅಥವಾ ವಿಡಿಯೋಗಳು ಅಥವಾ ಕಾಲ್ ರೆಕಾರ್ಡ್ಗಳು ಏನಾದರೂ ಡಿಲೀಟ್ ಆಗದಿದ್ರೆ ಅಂತಹ ಸಂದರ್ಭದಲ್ಲಿ FSLಗೆ ಕಳಿಸಲಾಗುತ್ತೆ. ಜೊತೆಗೆ ರಿಟ್ರೀವ್ ಮಾಡುವಂಥ ಅವಕಾಶ ಕೂಡ ಇರುತ್ತೆ. ರಿಟ್ರೀವ್ ಮಾಡುವಂಥದ್ದು ಕೂಡ ಆಗುತ್ತೆ. ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಇವರಿಗೆ SIT ಅಧಿಕಾರಿಗಳ ಮುಂದೆ ಏನಾದರೂ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಆ ಸಂದರ್ಭದಲ್ಲಿ ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಮಹತ್ವದ ದಾಖಲೆಗಳು ಸಿಕ್ತು, ಅದಕ್ಕೂ ಇದಕ್ಕೂ ಮ್ಯಾಚ್ ಆಗತ್ತಾ ಅಂತ ನೋಡ್ತಾರೆ. ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ ಆ ರಿಟ್ರೀವ್ ಮಾಡಿರುವಂಥ ಇಮೇಜ್ ಇರ್ಬೋದು ಅಥವಾ ವಿಡಿಯೋಸ್ ಇರ್ಬೋದು, ಕಾಲ್ ರೆಕಾರ್ಡ್ ಇರ್ಬೋದು, ಅದರ ಒಂದು ಮುಖಾಂತರ ಒಂದು ತನಿಖೆಯನ್ನು ನಡೆಸ್ತಾ ಹೋಗ್ತಾರೆ. ಏನೇನಿದೆ ಏನೇನು ಡೀಟೇಲ್ಸ್ಗಳನ್ನು ಕೂಡ ಅದರಲ್ಲೂ ಕೆದಕುವಂಥ ಪ್ರಯತ್ನ ಮಾಡ್ತಾರೆ. ಟೋಟಲ್ ಈಗ ಇದರ ಅಪ್ಡೇಟ್ಸ್ ಅಂತ ಹೇಳಿದ್ರೆ 3 ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ರು. ಜಯಂತ್ ಇರ್ಬೋದು, ಅಭಿಷೇಕ್ ಇರ್ಬೋದು, ಗಿರೀಶ್ ಮಟ್ಟಣ್ಣನವರು, ಇವರೆಲ್ಲ ಮೊಬೈಲ್ಗಳನ್ನು ವಶಕ್ಕೆ ಪಡೆದು ಇವರು ಎಲ್ಲೆಲ್ಲಿ ಮೀಟಿಂಗ್ ಮಾಡಿದ್ರು, ಏನು ಕತೆ, ಇವರೆಲ್ಲರೂ ಕೂಡ ಗುಂಪಾಗಿ ಈ ರೀತಿಯಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರಾ, ಗುಂಪಾಗಿ ಇವರೆಲ್ಲರೂ ಕೂಡ ಒಂದು ಅಪಪ್ರಚಾರಕ್ಕೆ ಸಿದ್ಧತೆ ನಡೆಸಿದ್ರಾ, ಕಾಲ್ ರೆಕಾರ್ಡಲ್ಲಿ ಏನಿದೆ ಸತ್ಯಾಸತ್ಯತೆ ಕೂಡ ಅದರಲ್ಲೂ ತಿಳಿದು ಬರಬಹುದು. ಆ ನಿಟ್ಟಿನಲ್ಲಿ ಒಂದಿಷ್ಟು ಆರೋಪಗಳು ಗಿರೀಶ್ ಮಟ್ಟಣ್ಣನವರ ಮೇಲಿದೆ. ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಯಾರು ಕೂಡ ಮಾತಾಡೋಕೆ ಹೋಗಬೇಡಿ, ಅಭಿಷೇಕ್ಗೆ ಹಾಗೆ ಮನಾಫ್ಗೆ ಹೇಳಿದಾರಂತ ಒಂದು ಮೆಸೇಜ್ ಬಂದಿದೆ ಅಂತ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಗಿರೀಶ್ ಮಟ್ಟಣ್ಣವರು ಮೆಸೇಜ್ ಮಾಡದಿದ್ರು ಯಾವ ಕಾರಣಕ್ಕೆ, ಇವ್ರು ಕೇವಲ ಸೋಷಿಯಲ್ ಮೀಡಿಯಾನೇ ಮುಂದಿಟ್ಕೊಂಡು ಈ ರೀತಿಯಾಗಿ ಸಂಚಕಾರವನ್ನು ಮಾಡ್ತಾ ಇದ್ರ, ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಹೋದ್ರೆ ಏನಾದರೂ ಇವ್ರದ್ದು ಏನಾದರೂ ಬಂಡವಾಳ ಬಯಲಾಗತ್ತಾ, ಆ ನಿಟ್ಟಿನಲ್ಲಿ ಕೂಡ ಚಿಂತೆ ಮಾಡ್ಕೊಂಡು ಮೆಸೇಜ್ ಮಾಡೋದಕ್ಕೆ ಕಾರಣ ಏನಿರ್ಬೋದು, ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ. ಅದು ಡಿಲೀಟ್ ಮಾಡೋದ ಅಂತ ಇಟ್ಕೊಳ್ಳೋಣ, ರಿಟ್ರೀವ್ ಮಾಡಿದ್ರೆ ಸಿಗುತ್ತೆ. ಸಿಕ್ಕಂತ ಸಂದರ್ಭದಲ್ಲಿ ಅದ್ರ ಬಗ್ಗೆನೂ ಕೂಡ ತನಿಖೆಯನ್ನು ನಡೆಸ್ತಾರೆ.